ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ವಾತಿ ಚಾನಲ್. ನಾನಿವತ್ತು ಕಿಚನ್ ಟಿಪ್ಸ್ ತೋರಿಸ್ತಿದ್ದೀನಿ. ಫಸ್ಟ್ ಟಿಪ್ ಏನಂದರೆ, ನಾವು ದಿನ ಸ್ಟವ್ ಕ್ಲೀನ್ ಮಾಡ್ತಾಯಿದ್ರು ಅದ್ರ ಮೇಲೆ ಜಿಡ್ಡು ಅನ್ನೋದು ಹಾಗೆ ಇರುತ್ತೆ. ಅದು ಹೋಗ್ಬೇಕಂದ್ರೆ 1 ಸ್ಪೂನಷ್ಟು ಅಡುಗೆ ಸೋಡಾ ನೀರಿನಲ್ಲಿ ಒದ್ದೆ ಮಾಡಿರುವಂಥ ಬಟ್ಟೆ ತಗೊಂಡು ಈ ಥರ ಕ್ಲೀನಾಗಿ ಒಂದು 5 ನಿಮಿಷ ಉಜ್ಜಬೇಕು. ಈ ಥರ ಮಾಡೋದ್ರಿಂದ ಸ್ಟವ್ ಅನ್ನೋದು ಕ್ಲೀನಾಗಿರುತ್ತೆ, ಜಿಡ್ಡು ಅನ್ನೋದು ಎಲ್ಲ ಶೈನಿಂಗ್ ಕೂಡ ಬರುತ್ತೆ. ನೋಡಿ, ತುಂಬ ಕ್ಲೀನ್ ಆಯಿತು, ಜಿಡ್ಡು ಅನ್ನೋದು ಇಲ್ಲ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಟಿಪ್ ನಂಬರ್ 2, ನಾನು ಈ ಥರ ಒಂದು ಪ್ಲಾಸ್ಟಿಕ್ ಬಾಕ್ಸನ್ನು ತಗೊಂಡಿದ್ದೀನಿ. ನೀವು ಇಲ್ಲಾಂದರೆ ಒಂದು ಪ್ಲಾಸ್ಟಿಕ್ ವೇಸ್ಟ್ ಬಕೆಟೋ ಇಲ್ಲಾಂದರೆ ಈ ಥರ ಬಾಕ್ಸೋ ತಗೊಂಡು ಕವರನ್ನು ನೀಟಾಗಿ ಅದರೊಳಗೆ ಇಡಿ. ಇದನ್ನು ಸಿಂಕ್ ಹತ್ರ ಡಸ್ಟ್ಬಿನ್ ಥರ ಯೂಸ್ ಮಾಡ್ಕೊಳ್ಳಿ, ತುಂಬ ಉಪಯೋಗ ಆಗುತ್ತೆ. ಮುಸುರೆ ಇಲ್ಲಾಂದರೆ ಪ್ಲಾಸ್ಟಿಕ್ ಕವರ್ಸ್ ಇದರಲ್ಲಿ ಹಾಕ್ಕೊಳ್ಳೋಕ್ಕೆ ನಿಮಗೆ ಉಪಯೋಗ ಆಗುತ್ತೆ. ಟಿಪ್ ನಂಬರ್ 3, ನಾವು ತರಕಾರಿ ಕಟ್ ಮಾಡ್ತಾಯಿರ್ತೀವಿ, ಈರುಳ್ಳಿ, ಬೆಳ್ಳುಳ್ಳಿ, ಈ ಥರ ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ತಾಯಿರ್ತೀವಿ. ಬ್ಯಾಡ್ ಸ್ಮೆಲ್ ಅನ್ನೋದು ಬರುತ್ತೆ ಕೈಗಳೆಲ್ಲ. ಆ ಟೈಮಲ್ಲಿ ನಾವು ನೀರನ್ನು ಕೈಯಲ್ಲಿ ಅದ್ದುಕೊಂಡು ಸ್ವಲ್ಪ ಪೇಸ್ಟ್ ತಗೊಂಡು ಚೆನ್ನಾಗಿ ಉಜ್ಜಬೇಕು. ಈ ಥರ ಮಾಡಿದ್ಮೇಲೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ, ತುಂಬ ಕ್ಲೀನಾಗೂ ಇರುತ್ತೆ. ಪೇಸ್ಟ್ ಸ್ಮೆಲ್ ಸ್ವಲ್ಪ ಬರುತ್ತೆ, ಅದ್ರ ಜೊತೆಗೆ ನಾವು ಹ್ಯಾಂಡ್ ವಾಶು ಇಲ್ಲ ಸೋಪು ತಗೊಂಡು ಚೆನ್ನಾಗಿ ಉಜ್ಜಿ ಕೈಗಳನ್ನು ತೊಳ್ಕೊಬೇಕು. ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ. ನಿಮಗೆ ಈ ಟಿಪ್ ಇಷ್ಟ ಆದರೆ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಟಿಪ್ ನಂಬರ್ 4, ನಾವು ಬಿಸಿಯಾದ ಚಪಾತಿ ಇಲ್ಲ ಮುದ್ದೆ ಹಾಟ್ ಬಾಕ್ಸಲ್ಲಿ ಹಾಕುವಾಗ ನೀರೆಲ್ಲ ಬಿಟ್ಕೊಂಡಿರುತ್ತೆ, ಬೇಗನೆ ತಣ್ಣಗೂ ಆಗೋಗುತ್ತೆ. ಆವಾಗ ಒಂದು ಪ್ಲೇಟನ್ನು ಈ ಥರ ಹಾಕಿ ಕ್ಲೋಸ್ ಮಾಡ್ಕೊಳ್ಳಿ. 1 ಗಂಟೆ ಆದಮೇಲೆ ನೋಡಿ, ಚಪಾತಿ ಅನ್ನೋದು ತಣ್ಣಗೂ ಆಗಿರಲ್ಲ, ಬಿಸಿಯಾಗಿರುತ್ತೆ, ನೀರು ಕೂಡ ಬಿಟ್ಟಿರಲ್ಲ. ನಿಮಗೆ ಓಪನ್ ಮಾಡೋಕ್ಕೆ ಕ್ಲೋಸ್ ಆಗೋದಕ್ಕೆ ಈಸಿ ಆದಂಥ ಪ್ಲೇಟನ್ನು ಹಾಕ್ಕೊಳ್ಳಿ. ಟಿಪ್ ನಂಬರ್ 5, ನಾವು ಪಾತ್ರೆ ತೊಳೆದಾದ್ಮೇಲೆ ಶಿಂಕೆಲ್ಲ ಬ್ಯಾಡ್ ಸ್ಮೆಲ್ ಅನ್ನೋದು ಬರುತ್ತೆ. ಆವಾಗ 1 ಸ್ಪೂನಷ್ಟು ಇನೋವಾ, ಸ್ವಲ್ಪ ವೆನಿಗರು, ಒಂದು ಅರ್ಧ ಲೆಮನನ್ನು ಹಾಕಿ ಚೆನ್ನಾಗಿ ಉಜ್ಜಬೇಕು. ಈ ಥರ ಮಾಡಿದ್ರೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ. ಈ ಥರ ಕ್ಲೀನಾಗಿ ಚೆನ್ನಾಗಿ ಉಜ್ಜಿ ಮತ್ತು ನೀರಲ್ಲಿ ವಾಶ್ ಮಾಡ್ಕೊಳ್ಳಿ, ಸ್ಮೆಲ್ ಅನ್ನೋದು ಬರೋದಿಲ್ಲ. ಟಿಪ್ ನಂಬರ್ 6, ನಾವು ಪಾತ್ರೆ ತೊಳಿತಾ ಇರುವಾಗ ನೀರೆಲ್ಲ ಆಚೆ ಬಂದಿರುತ್ತೆ, ಅದನ್ನೆಲ್ಲ ತುಳಿದು ಕಿಚನಲ್ಲೆಲ್ಲ ಓಡಾಡಿದ್ರೆ ತುಂಬ ಗಲೀಜಾಗಿ ಕಾಣಿಸುತ್ತೆ. ಆ ಟೈಮಲ್ಲಿ ಒಂದು ಮ್ಯಾಟನ್ನು ಶಿಂಕ್ ಹತ್ರ ಹಾಕ್ಕೊಳ್ಳಿ. ಈ ಥರ ಹಾಕಿದ್ರೆ ನೀರು ಅದ್ರ ಮೇಲೆ ಬಿದ್ದರೂ ಮ್ಯಾಟ್ ಮೇಲೇ ಇರುತ್ತೆ, ಗಲೀಜಾಗಿ ಕಾಣಿಸೋದಿಲ್ಲ. ಟಿಪ್ ನಂಬರ್ 7, ಮಕ್ಕಳೆಲ್ಲ ಈ ಥರ ಪೆನ್ಸಿಲೆಲ್ಲ ಗೀಚಿರ್ತಾರೆ, ನೋಡೋದಕ್ಕೆ ಚೆನ್ನಾಗಿರಲ್ಲ. 1 ಸ್ಪೂನಷ್ಟು ಅಡುಗೆ ಸೋಡಾ, ಸ್ವಲ್ಪ ನೀರು, ಸ್ವಲ್ಪ ವೆನಿಗರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಬಟ್ಟೆ ಇಲ್ಲಾಂದರೆ ಟಿಶ್ಯೂ ಅಥವಾ ಟೂತ್ ಬ್ರಷನ್ನು ತಗೊಂಡು ಈ ಥರ ಬಟ್ಟೆಯನ್ನು ಒದ್ದೆ ಮಾಡಿಕೊಂಡು ಗೋಡೆ ಮೇಲೆ ಚೆನ್ನಾಗಿ ಉಜ್ಜಬೇಕು. ಈ ಥರ ಮಾಡಿದ್ರೆ ಒಂದು ಪೆನ್ಸಿಲ್ ಲೈನ್ ಕೂಡ ನಮಗೆ ಕಾಣಿಸೋದಿಲ್ಲ, ತುಂಬಾ ಉಪಯೋಗ ಆಗುತ್ತೆ. ನೋಡಿ, ಒಂದು 5 ನಿಮಿಷ ಈ ಥರ ಉಜ್ಜಿ ಕ್ಲೀನಾಗಿ ಹೋಗುತ್ತೆ. ನಿಮಗೆ ನನ್ನ ಟಿಪ್ಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಲೈಕ್ ಮಾಡಿ. ನನ್ನೆಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿ, ಚೆನ್ನಾಗಿ ಕ್ಲೀನಾಗಿದೆ, ಒಂದು ಪೆನ್ಸಿಲ್ ಲೈನ್ ಕೂಡ ಕಾಣಿಸ್ತಿಲ್ಲ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಟಿಪ್ ನಂಬರ್ 8, ನಾನು ಈ ಥರ ಒಂದು ಬ್ಯಾಂಗಲನ್ನು ಟ್ಯಾಪ್ಗೆ ಹಾಕ್ಕೊತೀನಿ. ಆ ಬ್ಯಾಂಗಲ್ಗೆ ಒಂದು ಕ್ಲಾತನ್ನು ಹಾಕ್ಕೊತೀನಿ. ನಾನು ಕೈ ವಾಶ್ ಆದಮೇಲೆ ಈ ಥರ ಬಟ್ಟೆ ಕೈ ಒರೆಸ್ಕೊಳಕ್ಕೆ ನಾನು ಹಾಕ್ಕೊಂಡಿದ್ದೀನಿ.
ನಿಮಗೂ ಕೂಡ ತುಂಬ ಉಪಯೋಗ ಆಗುತ್ತೆ. ಎಲ್ಲ ಟಿಪ್ಸ್ ಇಷ್ಟವಾದರೆ ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು.